ಬೆಂಗಳೂರಲ್ಲಿ ಆಪರೇಷನ್ ಬುಲ್ಡೋಸರ್, ರಾಜಕಾಲುವೆಗಳಿಗೆ ಮುಕ್ತಿ ಭಾಗ್ಯ, ಡಿಸಿಎಂ ಬಿಗ್ ಡಿಸಿಷನ್. ನಮಸ್ಕಾರ ಸ್ನೇಹಿತರೆ. ಯುಪಿ, ಮಧ್ಯಪ್ರದೇಶ, ಗುಜರಾತ್ ನಂತರ ಕರ್ನಾಟಕದಲ್ಲೂ ಕೂಡ ಬುಲ್ಡೋಸರ್ ಆಪರೇಷನ್ ಶುರುವಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಲೆಕ್ಕವಿಲ್ಲದಷ್ಟು ಅವೈಜ್ಞಾನಿಕ ಪ್ರಾಜೆಕ್ಟ್ಗಳ ನಡುವೆ ರಾಜ್ಯ ಸರ್ಕಾರ ಒಂದು ಅತ್ಯವಶ್ಯಕ ಒಳ್ಳೆ ಹೆಜ್ಜೆಯನ್ನು ಕೂಡ ಇಡ್ತಾ ಇದೆ. ಬೆಂಗಳೂರಿನ ನೈಸರ್ಗಿಕ ನರನಾಡಿಗಳಂತಿರೋ ರಾಜಕಾಲುವೆಗಳನ್ನು ಆಕ್ರಮಿಸಿ ಕೂತಿರೋ ಕಟ್ಟಡಗಳನ್ನು ಕೆಡವೋಕೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಕಂಪ್ಲೀಟ್ ಪವರ್ ಕೊಡಲಾಗಿದೆ. ಅಧಿಕೃತವಾಗಿ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಒತ್ತುವರಿ ತೆರವುಗೊಳಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಹಾಗಿದ್ರೆ ಇನ್ಮೇಲಾದರೂ ಬೆಂಗಳೂರಿನ ಪ್ರವಾಹಗಳು ನಿಲ್ತಾವ? ಎಲ್ಲೆಲ್ಲಿ ಕಾಲುವೆ ಒತ್ತುವರಿಯಾಗಿದೆ, ಎಲ್ಲೆಲ್ಲಿ ಬುಲ್ಡೋಜರ್ ಹರಿಯಲಿದೆ? ಅಸಲಿಗೆ ಈ ವಿಪತ್ತು ನಿರ್ವಹಣಾ ಕಾಯ್ದೆ ಏನ್ ಹೇಳುತ್ತೆ? ಬುಲ್ಡೋಜರ್ ಆಕ್ಷನ್ ನಲ್ಲಿ ಕಟ್ಟಡ ಕಳ್ಕೊಳ್ಳೋರಿಗೆ ಪರಿಹಾರ ಸಿಗುತ್ತಾ? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬೆಂಗಳೂರಲ್ಲಿ ಬುಲ್ಡೋಜರ್ ಆಕ್ಷನ್. ನೀವು ಭಾರತದಲ್ಲಿ ಯಾವ ಮೇಜರ್ ನಗರಕ್ಕೆ ಹೋದ್ರೂ ಕೂಡ ಅಲ್ಲಿ ಸಾವಿರಾರು ಕಿಲೋಮೀಟರ್ ಹೈಟೆಕ್ ರಸ್ತೆ, ನೂರಾರು ಫ್ಲೈಓವರ್ಸ್, ಎಲ್ಲೋ ಒಂದೊಂದು ಪಾರ್ಕ್, ಕೆರೆಗಳನ್ನು ನೋಡಬಹುದು. ಆದರೆ ಬೆಂಗಳೂರಲ್ಲಿ ಮಾತ್ರ ಕೆರೆಗಳ ಸಂಖ್ಯೆ ಸಾವಿರಗಳಲ್ಲಿ ಸಿಗೋದು. ಈ ಪೈಕಿ ಆಕ್ಟಿವ್ ಕೆರೆಗಳೇ 180ಕ್ಕೂ ಅಧಿಕ ಇವೆ. ಅದೇ ರೀತಿ ಕೆರೆಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡೋಕೆ ನೂರಾರು ಕಿಲೋಮೀಟರ್ ರಾಜಕಾಲುವೆಗಳಿರೋದು ಬೆಂಗಳೂರಲ್ಲಿ ಮಾತ್ರ. ವಿಪರ್ಯಾಸ ಅಂದರೆ ಈ ರಾಜಕಾಲುವೆಗಳ ಮೇಲೆ ಸಾವಿರಾರು ಅಕ್ರಮ ಕಟ್ಟಡಗಳು ಕೂತಿವೆ. ಪ್ರತಿ ವರ್ಷ ಸಾವಿರಾರು ಜಾಗಗಳಲ್ಲಿ ನುಂಗಣ್ಣಗಳು ನೆಲ ನುಂಗುಬಿಟ್ಟಿದ್ದಾರೆ. ಸರ್ಕಾರ ಒಂದು ಕಡೆಯಿಂದ ಒತ್ತುವರಿ ತೆರವು ಮಾಡ್ಕೊಂಡ್ ಬಂದ್ರೆ ಈ ನುಂಗಣ್ಣಗಳು ಇನ್ನೊಂದು ಕಡೆಯಿಂದ ಆಕ್ರಮಿಸಿ ಕೂರ್ತಾ ಇದ್ದಾರೆ. ಆದ್ರೀಗ ಇದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ ತರೋಕೆ ರಾಜ್ಯ ಸರ್ಕಾರ ಮುಂದಾಗಿದ್ದೀವಿ ಅಂತ ಹೇಳಿದೆ. ಎಲ್ಲ ಒಡೆದು ಬಿಸಾಕಿ. ಕಳೆದ ವಾರ ಬೆಂಗಳೂರು ಮಂಗಳೂರಾಗಿ ಬೀಚ್ಗಳು ಸೃಷ್ಟಿಯಾಗಿ ಹಲವರು ಮಳೆಗೆ ಬಲಿಯಾಗಿದ್ದು ನಿಮಗೆಲ್ಲ ಗೊತ್ತಾಗಿದೆ. ಅದರ ಬೆನ್ನಲ್ಲೇ ಸಿಎಂ, ಡಿಸಿಎಂ ಸೇರಿದಂತೆ ಸಾಕಷ್ಟು ಸಚಿವರು ಫ್ಲಡ್ ರನ್ನಿಂಗ್ ಮಾಡಿದ್ರು. ಜೊತೆಗೆ ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಪ್ರತಿಷ್ಠಿತ ಐಟಿ ಹಬ್ಗಳಲ್ಲಿ ಒಂದಾದ ಮಾನ್ಯತಾ ಟೆಕ್ ಪಾರ್ಕ್ ಬಳಿಯ ರಾಜಕಾಲುವೆ ನಾಲೆಗಳ ಪರೀಕ್ಷೆ ನಡೆಸಿದ್ದಾರೆ. ಬೆಂಗಳೂರಿನ ಉತ್ತರ ಭಾಗದಲ್ಲಿರೋ ಈ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಸಾಕಷ್ಟು ನಾಲೆಗಳು ಒಂದಾಗ್ತವೆ. ಇದೊಂದು ರೀತಿಯ ಜಂಕ್ಷನ್ ಪಾಯಿಂಟ್. ಹಾಗಾಗಿ ಜೋರು ಮಳೆಯಾದರೆ ಪ್ರವಾಹ ಪರಿಸ್ಥಿತಿ ಎದುರಾಗೋ ಸಾಧ್ಯತೆ ಹೆಚ್ಚು. ಸೊ ಈ ಭಾಗದಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿ ಕಟ್ಟಿರೋ ಕಟ್ಟಡಗಳನ್ನು ಮುಲಾಜಿಲ್ಲದೆ ಒಡೆದು ಬಿಸಾಕಿ ಅಂತ ಅಧಿಕಾರಿಗಳಿಗೆ ಡಿಸಿಎಂ ಅನುಮತಿ ಕೊಟ್ಟಿದ್ದಾರೆ. ಅಸಲಿಗೆ ಕಳೆದ ವಾರದ ಪ್ರವಾಹದ ನಂತರ ಸಿಎಂ ಸಿದ್ದರಾಮಯ್ಯ ಕೂಡ ಮುಲಾಜಿಲ್ಲದೆ ಒತ್ತುವರಿ ತೆರವುಗೊಳಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಆಕ್ಷನ್ಗಿಳಿದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಿದ್ರು. ಆದರೆ ಕೆಲ ಕಟ್ಟಡ ಮಾಲೀಕರು ಇದರ ವಿರುದ್ಧ ಕೋರ್ಟ್ನಿಂದ ಸ್ಟೇ ತಗೊಂಡ್ಬಂದಿದ್ದಾರೆ. ಪರಿಣಾಮ ತೆರವು ಕಾರ್ಯಾಚರಣೆಗೆ ಅಡಚಣೆ ಉಂಟಾಗಿತ್ತು. ಇದೇ ಕಾರಣಕ್ಕೆ ಸರ್ಕಾರ ಈಗ ಕಾನೂನಾತ್ಮಕವಾಗಿ ಒತ್ತುವರಿ ತೆರವು ಮಾಡೋಕೆ ದಾರಿ ಹಿಡಿದಿದೆ. ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಆಕ್ಷನ್. 2005ರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಥವಾ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಒತ್ತುವರಿ ತೆರವು ಮಾಡೋ ನಿರ್ಧಾರ ಮಾಡಲಾಗಿದೆ. ಈ ಕಾಯ್ದೆಯಡಿ ಮಳೆ ನೀರಿನ ಚರಂಡಿ ಹಾಗೂ ರಾಜಕಾಲುವೆಗಳನ್ನು ಸಂರಕ್ಷಿತ ಪ್ರದೇಶ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ಇವುಗಳಲ್ಲಿ ಮಳೆ ನೀರು ಹರಿಯುವಿಕೆಗೆ ಅಡ್ಡಿ ಉಂಟು ಮಾಡೋ ಯಾವುದೇ ಸ್ಟ್ರಕ್ಚರ್ ಅನ್ನ ಸರ್ಕಾರ ಡೆಮಾಲಿಷನ್ ಮಾಡಬಹುದು. ಅದು ಖಾಸಗಿ ಆಸ್ತಿ ಆದರೂ, ದೈತ್ಯ ಕಮರ್ಷಿಯಲ್ ಪ್ರಾಪರ್ಟಿ ಆದರೂ, ಪ್ರವಾಹದ ರಿಸ್ಕ್ ಉಂಟು ಮಾಡೋ ಥರ ಇದ್ರೆ ವಿಪತ್ತು ಮಾಡುತ್ತಲ್ವ ಅದು ತೆರವುಗೊಳಿಸಬಹುದು. ಇದನ್ನ ಪ್ರವಾಹ ತಡೆಯೋ ಕ್ರಮ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹೀಗಾಗಿ ಈ ಕಾಯ್ದೆಯಡಿ ಕ್ರಮ ತಗೊಂಡಾಗ ಕೋರ್ಟ್ ಕೂಡ ಸರ್ಕಾರವನ್ನ ಏನೂ ಮಾಡೋಕ್ಕಾಗಲ್ಲ, ಜೆನ್ಯೂನ್ ಕೇಸಸ್ ಈ ಥರದಿದ್ದಾಗ. ಹಾಗಾದ್ರೆ ಕಟ್ಟಡದ ಮಾಲೀಕರ ಗತಿ ಏನು? ತಾಂತ್ರಿಕ ಕಾರಣಗಳಿಂದ ತಪ್ಪಾಗಿದ್ರೆ ಪರಿಹಾರ. ಸ್ನೇಹಿತರೆ, ಬೆಂಗಳೂರಲ್ಲಿ ಒಟ್ಟು 860 ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳಿವೆ. ಇವುಗಳನ್ನ ಪ್ರೈಮರಿ, ಸೆಕೆಂಡರಿ ಹಾಗೂ ಟರ್ಷರಿ ಸ್ಟಾರ್ಮ್ ವಾಟರ್ ಡ್ರೈನ್ಸ್ ಅಂತ ಡಿವೈಡ್ ಮಾಡಲಾಗಿದೆ. ಈ ಕಾಲುವೆಗಳ ಅಕ್ಕಪಕ್ಕ ಬಫರ್ ಝೋನ್ ಇದೆ. ಪ್ರೈಮರಿ ಕಾಲುವೆಗಳಿಂದ 50 ಮೀಟರ್, ಸೆಕೆಂಡರಿ ಕಾಲುವೆಗಳಿಂದ 25 ಮೀಟರ್, ಟರ್ಷರಿ ಕಾಲುವೆಗಳಿಂದ 15 ಮೀಟರ್ ದೂರದವರೆಗೆ ಬಫರ್ ಝೋನ್ ಇರುತ್ತೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಪ್ರಕಾರ ಈ ಬಫರ್ ಝೋನ್ನಲ್ಲಿ ಯಾವುದೇ ಪರ್ಮನೆಂಟ್ ಕಟ್ಟಡ ಕಟ್ಟೋ ಹಾಗಿಲ್ಲ. ಕೆಲ ಕೇಸ್ಗಳಲ್ಲಿ ಮಾತ್ರ ಕಾಂಪೌಂಡ್, ಫುಟ್ಪಾತ್ ಕಟ್ಟೋ ಪರ್ಮಿಷನ್ ಸಿಗುತ್ತೆ. ಆದರೆ ರಿಯಾಲಿಟಿ ಹಾಗಿದೆಯಾ? ಖಂಡಿತ ಇಲ್ಲ. ಯಾವ ಇಲಾಖೆನೂ ಐತಿಹಾಸಿಕವಾಗಿ ಈ ಮಾನದಂಡಗಳನ್ನು ಫಾಲೋ ಮಾಡಿಲ್ಲ. 15 ಮೀಟರ್ ಯಾಕೆ, 5 ಅಡಿ ಜಾಗನೂ ಬಿಟ್ಟಿರೋದಿಲ್ಲ. ಕೆಂಗೇರಿ ಮೋರಿಯಾಗಿರೋ ವೃಷಭಾವತಿ ನದಿಗೆ ಅಂಟಿಕೊಂಡಂತೆ ಮನೆಗಳಿವೆ. ಅಂಥದ್ರಲ್ಲಿ ಸಣ್ಣ ಸಣ್ಣ ಕಾಲುವೆಗಳನ್ನು ಯಾರು ಕೇಳ್ತಾರೆ? ಎಲ್ಲಿದೆ ಬಫರ್ ಝೋನ್? ಕಾಲುವೆಗಳ ಮೇಲಿರೋ ಕಾಂಕ್ರೀಟ್ ಬ್ಲಾಕ್ಸ್ ಮೇಲೆ ಮನೆ ಕಟ್ಟೋದು ಬಾಕಿ. ಹೆಚ್ಚಿನ ಕಡೆ ಇಲ್ಲ, ಬಟ್ ಕೆಲ ಕಡೆ ಅದನ್ನು ಮಾಡಿಬಿಟ್ಟಿದ್ದಾರೆ ಸಣ್ಣ ಪುಟ್ಟದ್ದು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ₹1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ.
ವಿಪರ್ಯಾಸ ಅಂತ ಬಫರ್ ಝೋನಲ್ಲಿ ಕಟ್ಟಡ ಕಟ್ಟೋಕೆ BBMP ಸೇರಿದಂತೆ ಎಲ್ಲ ಸರ್ಕಾರಿ ಸಂಸ್ಥೆಗಳು ಪರ್ಮಿಷನ್ ಕೊಟ್ಟಿರ್ತವೆ. ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಕೂಡ ಆಗಿರುತ್ತೆ. ಕಟ್ಟಡ ಕಟ್ಟೋ ಮಾಲೀಕರಿಗೆ ಹೆಚ್ಚಿನ ಕೇಸ್ಗಳಲ್ಲಿದ್ದು ಅಕ್ರಮ ಅಂತ ಗೊತ್ತಿರುತ್ತೆ, ಆದರೂ ಕಟ್ತಾರೆ. ಆದ್ರೀಗ ಡೆಮಾಲಿಷನ್ ಮಾಡಲೇಬೇಕು. ಕೋರ್ಟ್ನಿಂದ ಸ್ಟೇ ತಂದಿದ್ರು ಕೂಡ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಡೆಮಾಲಿಷನ್ ಮಾಡಲಾಗುತ್ತೆ. ಈಗ ನಮಗೆ ಯಾವ ಕಟ್ಟಡ ಮಾಲೀಕರು ಮುಖ್ಯ ಅಲ್ಲ, ನೀರು ಸರಾಗವಾಗಿ ಹರಿಯೋದು ಮುಖ್ಯ. ತಾಂತ್ರಿಕ ಕಾರಣಗಳಿಂದ ತಪ್ಪಾಗಿದ್ರೆ ಮಾತ್ರ ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತ DCM ಹೇಳಿದ್ದಾರೆ. ಟೆಕ್ನಿಕಲ್ ಸಮಸ್ಯೆ ಅಂದ್ರೇನು? BBMP BDAನಲ್ಲಿ ಕೆಲವೊಮ್ಮೆ ಓಬಿರಾಯನ ಕಾಲದ ಮ್ಯಾಪ್ ಬಳಸಲಾಗುತ್ತೆ. GPS-ನಲ್ಲಿ ಪ್ರಿಸೈಸ್ ಆಗಿ ಚೆಕ್ ಮಾಡಿಬಿಟ್ಟು ಕೊಟ್ಟಿರೋದಿಲ್ಲ, ಹಳೆ ಕಾಲದ ಮ್ಯಾಪ್ ನೋಡಿ ಕೊಟ್ಟಿರ್ತಾರೆ. ಒಂದು ಜಾಗ ಒಂದು ಸರ್ವೇಲಿ ರಾಜ ಕಾಲುವೆ ಪಕ್ಕದಲ್ಲೇ ಬಂದರೆ ಇನ್ನೊಂದು ಸರ್ವೇಲಿ ಆಚೆ ಇರುತ್ತೆ. ಈ ರೀತಿಯ ಗೋಜಲುಗಳು ಒಂದೆರಡಿಲ್ಲ. ಸದ್ಯಕ್ಕೆ ಎಲ್ಲೆಲ್ಲಿ ಹೆಚ್ಚು ಒತ್ತುವರಿಯಾಗಿದೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಕಳೆದ ವರ್ಷ BBMP ನಡೆಸಿರೋ ಸರ್ವೆ ಪ್ರಕಾರ ನಗರದಲ್ಲಿ ಬರೋಬ್ಬರಿ 1134 ಕಡೆ ರಾಜಕಾಲುವೆಗಳಿಗೆ ಸಂಬಂಧಪಟ್ಟಂತ ಒತ್ತುವರಿ ಇದೆ. ಈ ಪೈಕಿ ಮಹದೇವಪುರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು, ಒಂದೇ ಕಡೆ 532 ಕಡೆ ಒತ್ತುವರಿಯಾಗಿದೆ. 2 ವರ್ಷಗಳ ಹಿಂದೆ ದೊಡ್ಡ ಮಳೆಗೆ ಜಲ ದಿಗ್ಬಂಧನ ಆಗಿದ್ದು ಇದೇ ಜಾಗದಲ್ಲಿ, ಪೂರ್ವ ಬೆಂಗಳೂರು. ಇದರೊಂದಿಗೆ ಯಲಹಂಕ ವ್ಯಾಪ್ತಿಯಲ್ಲಿ 379 ಕಡೆ ಒತ್ತುವರಿಯಾಗಿದೆ. ಇದು ಬೆಂಗಳೂರು ಉತ್ತರ ಹೊರವಲಯ. ಅದೇ ರೀತಿ ದಾಸರಹಳ್ಳಿ ವ್ಯಾಪ್ತಿಯ 366 ಕಡೆ, ಬೊಮ್ಮನಹಳ್ಳಿ ವ್ಯಾಪ್ತಿಯ 204 ಕಡೆ ಹಾಗೂ ಬೆಂಗಳೂರು ಪೂರ್ವದಲ್ಲಿ 126 ಕಡೆ ರಾಜಕಾಲುವೆ ಒತ್ತುವರಿಯಾಗಿದೆ. ಆ ಸರ್ವೆ ನಂತರ ಕೂಡ ಮತ್ತೆ ಸಾಕಷ್ಟು ಒತ್ತುವರಿಗಳು ಈಗ ಮತ್ತೆ ಆಗಿದ್ದಾವೆ. DCM DK ಶಿವಕುಮಾರ್ ಭೇಟಿ ನೀಡಿದ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ರಾಜಕಾಲುವೆ ಮೇಲೆ ಬೃಹದಾಕಾರವಾಗಿ ಎದ್ದು ನಿಂತಿರೋ ಭಾರೀ ವ್ಯಕ್ತಿಯೊಬ್ಬರ ಕಟ್ಟಡ ನಿಮಗೆ ಕಾಣಲಿಲ್ವಾ ಅಂತ ಮಾಜಿ CM ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ರಾಜಕಾಲುವೆಗಳ ಮೇಲೆ ಐಷಾರಾಮಿ ಸೌಧ ಕಟ್ಟಿ ಕೋಟಿ ಕೋಟಿ ದುಡಿತಾ ಇರೋ ರಾಜಕಾಲುವೆ ರಾಕ್ಷಸರ ವಿರುದ್ಧ ಕ್ರಮ ಜರುಗಿಸೋ ದಮ್ಮು ತಾಕತ್ತು ನಿಮಗಿದೆಯಾ ಅಂತ ಕೇಳಿದ್ದಾರೆ. ತುಂಬಾ ಚೆನ್ನಾಗಿದೆ ಕುಮಾರಸ್ವಾಮಿ ಅವರು ಕೇಳಿರೋದು. ದಮ್ ಇದೆಯಾ, ತಾಕತ್ತಿದೆಯಾ, ರಾಜಕಾಲುವೆ ರಾಕ್ಷಸರು ರಕ್ಕಸರು ಎಲ್ಲ ಚೆನ್ನಾಗೇ ಇದೆ. DK ಶಿವಕುಮಾರ್ ಆ ಪ್ರಶ್ನೆ ಕೇಳಲೇಬೇಕು. ಆದರೆ ಕುಮಾರಸ್ವಾಮಿ ಏನು, ಇವಾಗ ಕೇಂದ್ರ ಮಂತ್ರಿ, ಈ ಹಿಂದೆ ಕರ್ನಾಟಕ ರಾಜಕಾರಣದಲ್ಲಿ ಯಾವ್ಯಾವ ಟೈಮ್ನಲ್ಲಿ ಅವ್ರು ಏನೇನಾಗಿದ್ರು ಒಂಚೂರು ಅದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಇರಲಿ, ಈಗ ಅಧಿಕಾರದಲ್ಲಿರೋದು DK ಶಿವಕುಮಾರ್, ಅವ್ರಿಗೆ ಕೇಳಲೇಬೇಕು, ಕೇಳೋಣ. ಈ ರೀತಿ ದೊಡ್ಡ ಒತ್ತುವರಿಗಳು ಸುಮಾರು ಜನ ಮಾಡಿದ್ದಾರೆ ಸ್ನೇಹಿತರೆ. ಖುದ್ದು ಮಾನ್ಯತಾ ಟೆಕ್ ಪಾರ್ಕ್, ಎಂಬೆಸಿ ಆಫೀಸ್ ಪಾರ್ಕ್, ಇಬಿಸು ಟೆಕ್ ಪಾರ್ಕ್ಗಳು ಒತ್ತುವರಿ ಮಾಡಿದ್ದು ಅವಕ್ಕೆ ನೋಟಿಸ್ ಕೂಡ ಕೊಡಲಾಗಿದೆ. CM ಸಿದ್ದರಾಮಯ್ಯ ಕಳೆದ ವಾರ ಎಂಥ ಪ್ರಭಾವಿ ವ್ಯಕ್ತಿಯ ಕಟ್ಟಡ ಆದರೂ ಕೂಡ ಧ್ವಂಸ ಮಾಡ್ತೀವಿ ಅಂತ ಹೇಳಿದರು. ಸೊ ಸಣ್ಣ ಕಾಂಪೌಂಡಿಂದ ಹಿಡಿದು ದೊಡ್ಡ IT ಹಬ್, ಶಾಪಿಂಗ್ ಮಾಲ್ವರೆಗೆ ಯಾವುದೇ ಪರ್ಮನೆಂಟ್ ಕಟ್ಟಡ ಬಫರ್ ಝೋನಲ್ಲಿದ್ದರೆ ತಾರತಮ್ಯ ಇಲ್ಲದೆ ಕ್ರಮ ಜರುಗಿಸಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ನಿಜಕ್ಕೂ ಏನು ಮಾಡುತ್ತೆ? ಈ ರೀತಿ ಭಯಂಕರ ಆ್ಯಕ್ಷನ್ನ ಭಯ ಹುಟ್ಟಿಸಿ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಎಲ್ಲ 1000 ಬಿಲ್ಡಿಂಗ್ ಹೊಡಿತೀವಿ ಅಂತ ಹೇಳಿ ಸ್ವಲ್ಪ ಟೈಮ್ ಬಿಟ್ಟು ಅಲ್ಲಿಗಲ್ಲಿಗೆ ಶಾಂತ ಆದರೆ, ಕೆಲ ವರ್ಷಗಳ ಹಿಂದೆ ಹಿಂಗೆ ಆಗಿತ್ತು. 2-3 ಬಿಲ್ಡಿಂಗ್ ಹತ್ರ ಹೋಗಿದ್ವು JCBಗಳು, ಆಮೇಲೆ ಅಲ್ಲಿಗೆ ನಿಂತು ಹೋಗಿತ್ತು ಆಪರೇಷನ್. ಈಗಲೂ ಹಾಗೆ ಆದರೆ ಏನಂತ ಅರ್ಥ ಮಾಡ್ಕೋಬೇಕು? ಇಷ್ಟೆಲ್ಲ ಹೇಳಿ ಆದಮೇಲೆ, ಇಷ್ಟೆಲ್ಲ ಆದಮೇಲೆ ಸಡನ್ನಾಗಿ ಕಾರ್ಯಾಚರಣೆ ನಿಂತರೆ, ಡೆಮೊಲಿಷನ್ ಆಗಿಲ್ಲ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ? ನೀವೇ ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.